ಹ್ಯಾಪಿ ಮದರ್ಸ್ ಡೇ ಅಮ್ಮ. ಇರಪ್ಪ ಇರಪ್ಪ. ನಮ್ಮ ಮೊಯ್ತಾ ಅಂತೂ ಗ್ರೀಟಿಂಗ್ಸ್ ಯಾವಾಗ ಕೊಡ್ಲಿ ಅಂತ ತಿರುಗ್ತಾ ಇದ್ದಾಳೆ. ಮಗಳು ಗ್ರೀಟಿಂಗ್ ಕಾರ್ಡ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಕ್ಲೀನ್ ಮಾಡಿದ ಮನೆನೆಲ್ಲ ಯಾವ ಕೆಲಸ ಮಾಡಿದಾಳೆ ಅಂತ. ಹ್ಯಾಪಿ ಮದರ್ಸ್ ಡೇ. ಇವಾಗ ದೇವ್ರ ಫೋಟೋಗೆ ಹೂ ಮುಡ್ಸೋಣ ಅಂದ್ಬಿಟ್ಟು ನಮ್ಮ ಗಿಡದಲ್ಲಿ ಹೂಗಳನ್ನ ಕಿತ್ಕೊಂಡು ಹೋಗಕ್ಕೆ ಬಂದಿದ್ದೀನಿ. ಫಾದರ್ಸ್ ಡೇಗೆ ನಮ್ಮ ಮಾವನಿಗೂ ಕೇಕ್ ಕಟ್ ಮಾಡಿಸಿ ಇದೇ ರೀತಿ ವಿಡಿಯೋ ಮಾಡಿ ಹಾಕೋಣ, ಅವ್ರಿಗೆ ತುಂಬ ಖುಷಿ ಆಗುತ್ತೆ. ಎಲ್ರಿಗೂ ಹ್ಯಾಪಿ ಮದರ್ಸ್ ಡೇ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಆಶಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್. ಎಲ್ಲ ಕೆಲಸ ಆಗಿದೆ. ಇವಾಗ ದೇವ್ರ ಫೋಟೋಗೆ ಹೂ ಮುಡ್ಸೋಣ ಅಂದ್ಬಿಟ್ಟು ನಮ್ಮ ಗಿಡದಲ್ಲಿ ಹೂಗಳನ್ನ ಕಿತ್ಕೊಂಡು ಹೋಗಕ್ಕೆ ಬಂದಿದ್ದೀನಿ. ಎಲ್ರಿಗೂ ಹ್ಯಾಪಿ ಮದರ್ಸ್ ಡೇ. ಏನಪ್ಪ, ಅಯ್ಯೋ ಏನಾಯ್ತು? ಓ ಸುಟ್ಕೊಂಡವನೇ ಏನಾಯ್ತು? ಅಬ್ಬು ಅಷ್ಟೇ ಅವನು ಹೇಳೋದು. ಏನು ಗ್ರೀಟಿಂಗ್ ಕಾರ್ಡು? ಹೌದಾ, ಎಷ್ಟೊಂದು ಮಾಡಿದ್ಯಾ? ಏನೇ ಇದು ನೋಡಿ, ನನ್ನ ಮಗಳು ಗ್ರೀಟಿಂಗ್ ಕಾರ್ಡ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಕ್ಲೀನ್ ಮಾಡಿದ ಮನೆನೆಲ್ಲ ಯಾವ ಕೆಲಸ ಮಾಡಿದಾಳೆ ಅಂತ. ಈಗ ಮತ್ತೆ ಇದನ್ನೆಲ್ಲ ಕ್ಲೀನ್ ಮಾಡಿ ಆಮೇಲೆ ನಾವು ಮದರ್ಸ್ ಡೇನ ಸೆಲೆಬ್ರೇಟ್ ಮಾಡಬೇಕು. ಹೌದು ಅನ್ಸುತ್ತೆ, ಮಕ್ಕಳಿರೋ ಮನೇಲಿ. ಅದೇನೆ, ಎಲ್ಲರೂ ಚಿಕ್ಕ ಚಿಕ್ಕ ಮಕ್ಕಳಿರೋರ ಮನೇಲೇ ಜಾಸ್ತಿ ಮಾಡೋದು. ಇವತ್ತು ಮದರ್ಸ್ ಡೇ ಆಗಿರೋದ್ರಿಂದ ಕೆಲಸ ಎಲ್ಲ ಮುಗಿಸಿ ಪೂಜೆ ಮಾಡೋದು ಸ್ವಲ್ಪ ಲೇಟ್ ಆಯಿತು. ನಾನು ಫಸ್ಟ್ ಮಾಡೋ ಕೆಲಸ ಪೂಜೆ. ಕಮೆಂಟ್ ಹಾಕಿದ್ರು ಗೊತ್ತಾ, ಅದಕ್ಕೆ ನಮ್ಮ ದೇವ್ರ ಮನೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹೌದಾ? ಇಷ್ಟಿರೋದ್ರಿಂದ ದೇವ್ರ ಮನೆ ಕ್ಲೀನ್ ಮಾಡೋದು ಸ್ವಲ್ಪ ಕಡಿಮೆ, ಈಸಿ ನಮಗೆ. ಫಸ್ಟು ದೇವ್ರ ಮನೆ ಇದ್ದಿದ್ದರಿಂದ 1-2 hours ಆಗ್ತಾಯಿತ್ತು ಕೆಲಸ ಎಲ್ಲ ಮುಗಿಸೋ ಅಷ್ಟರಲ್ಲಿ. ಇವಾಗ ಇಷ್ಟೇ ಇರೋದ್ರಿಂದ ಬೇಗ ಬೇಗ ಪೂಜೆ ಆಗುತ್ತೆ. ಅತ್ತೆ ದೇವ್ರ ಸಾಮಾನು ತೊಳೆಯೋ ಅಷ್ಟರಲ್ಲಿ ಹಳೆ ಮನೆ ಹತ್ರ ನಾವು ಪ್ರತಿ ವಾರ ಒಂದು ವಾರದಲ್ಲಿ ಒಂದು 4 ದಿವಸ ಆದರೂ ನಾನು ವಾರ ಮಾಡೇ ಮಾಡ್ತೀನಿ. ಅದರಲ್ಲಿ ಒಂದು ವಾರ ಮಾಡೋಕ್ಕೆ ಒಂದು 200 ರೂಪಾಯಿ ಹೂವಾದ್ರೂ ಬೇಕಾಗ್ತಾ ಇತ್ತು. ಇಲ್ಲಿ ದೇವ್ರಿಗೆ ತುಂಬ ಖುಷಿ ಏನು ಅಂದರೆ, ನಾನು ಪ್ರತಿದಿನ ಸ್ನಾನ ಮಾಡಿದ ತಕ್ಷಣ ಫಸ್ಟು ನಮ್ಮ ಗಿಡದಲ್ಲಿ ಎದ್ದಿದ ತಕ್ಷಣ ಹೂ ಕಿತ್ಕೊಬಿಡ್ತೀವಿ. ಯಾರಾದರೂ ಬೇರೆಯವ್ರು ಓಡಾಡೋರು ಕಿತ್ಕೋತಾರೆ ಅಂತ. ಸ್ನಾನ ಮಾಡಿದ ತಕ್ಷಣ ನಾನಾಗಲಿ, ಮಾವ ಆಗಲಿ, ಮೊಯ್ತಾ ಆಗಲಿ, ಯಾರಾದರೂ ಹೋಗಲಿ ಹೂ ಇಟ್ಟು ಪೂಜೆ ಮಾಡ್ತೀವಿ. ನಮ್ಮ ಮೊಯ್ತಾ ಅಂತೂ ಗ್ರೀಟಿಂಗ್ಸ್ ಯಾವಾಗ ಕೊಡ್ಲಿ ಅಂತ ತಿರುಗ್ತಾ ಇದ್ದಾಳೆ. ಕೊಟ್ಬಿಡು ಮೊಯ್ತಾ, ಹೋಗ್ಲಿ, ಈಗಲೇ ಇಸ್ಕೊಂಡ್ಬಿಡ್ತೀನಿ. ಈಗ ಕೊಡಲ್ವಾ? ಕೇಕ್ ಯಾರು ತಂದಿದ್ದಾರೆ? ಮಂಗಳಾರತಿ ತಗೊಂಬಂಗನೆ. ನಾನು ತಂದಿಲ್ಲ. ಎರಡು ಕೈಲಲ್ಲ, ಬಲಗೈಲಿ ಹೊಡಿತೀನಿ. ಬಿಸಿ 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 ಆಗುತ್ತೆ. ನೋಡಿ, ಮದರ್ಸ್ ಡೇಗೆ ಇಬ್ರಿಗೂ ಹೇಳ್ದೆ ಕೇಕ್ ತಗೊಬಂದಿದ್ದೀನಿ. ನಮ್ಮ ಅತ್ತಿಗೆಗೆ ಮತ್ತು ನಮ್ಮಮ್ಮಗೆ ಇಬ್ರು ನಿಂತ್ಕೊಳ್ಳಿ, ಬನ್ನಿ. ಸಾಂಗ್ ಆಡ್ಬೇಕು ಇವಾಗ ಅಮ್ಮಂಗೋಸ್ಕರ. ನೀವೆಲ್ಲ ಯಾರ್ಯಾರು ಯಾವ್ಯಾವ ಸಾಂಗ್ ಆಡ್ತೀರಾ? ಹ್ಯಾಪಿ ಮದರ್ಸ್ ಡೇ. ಈ ಕಡೆ ವಾವ್, ಕೇಕ್ ಎಲ್ಲ ಗ್ರ್ಯಾಂಡ್ ಆಗಿ ಮಾಡ್ತೀವಲ್ಲ. ಬರ್ತಡೇ ಎಲ್ಲ ಗ್ರ್ಯಾಂಡು. ಮದರ್ಸ್ ಡೇ ತುಂಬ ಸಿಂಪಲ್. ಬನ್ರಿ, ಇಲ್ಲಿ ಇಬ್ರು ಬನ್ನಿ. ಸುತ್ತ ನಿಂತ್ಕೊಳ್ಳಿ. ಅಜ್ಜಿ ಪಕ್ಕ ಹೋಗ್ರಿ. ಅಜ್ಜಿ ಪಕ್ಕ ಒಬ್ರು ನಿಂತ್ಕೊಳ್ಳಿ. ಇವತ್ತು ನಮ್ ದಿನ. ಚಿಲ್ಡ್ರನ್ಸ್ ಡೇ ಯಾವಾಗ? ಚಿಲ್ಡ್ರನ್ಸ್ ಡೇ ನವೆಂಬರ್ ಬರುತ್ತಲ್ಲ. ಸರಿ, ಕೇಕು ನೀವೇ ತಗೋಬರ್ಬೇಕಾಗ. ಇಲ್ಲಿ ನಿಂತ್ಕೊಪ್ಪ. ಸಾಂಗ್ ಆಡ್ತೀನಿ ನಾನೀಗ. ಹೆತ್ತ ತಾಯಿ ಎಂಬ ಪದವು ಎಷ್ಟು ದೊಡ್ಡದು. ಅಮ್ಮ, ಹ್ಯಾಪಿ ಮದರ್ಸ್ ಡೇ. ಕ್ಲಾಪ್ ಕ್ಲಾಪ್ ಕ್ಲಾಪ್. ಹ್ಯಾಪಿ ಮದರ್ಸ್ ಡೇ. ಅಜ್ಜಿ, ಅಮ್ಮ ಹೇಳು. ಕಟ್ ಮಾಡಿ. ಹೋಗಿ ಎಲ್ಲ ಇಲ್ಬಾ. ನಿಮ್ಮಿಂದನೇ ನಾವು ಅಮ್ಮ ಆಗಿರೋದು. ಭಾಷಣಿ ನೀನು. ನಾನೇ ಕೇಕ್ ತಂದು ನಾನೇ ಕಟ್ ಮಾಡ್ಕೊಂಡ್ರೆ ಚೆನ್ನಾಗಿರಲ್ಲ. ತಿನ್ಸಿ ಅಜ್ಜಿಗೆ, ಅಮ್ಮಗೆ ಎಲ್ಲ. ಇರಿ ಸ್ವಲ್ಪ.
Happy Mother's Day, Ji. ಹ್ಯಾಪಿ ಮದರ್ಸ್ ಡೇ ಅಮ್ಮ. ಇರಪ್ಪ Happy ಇರಪ್ಪ. Mother's Day, Amma. ಥ್ಯಾಂಕ್ ಯು. Happy Mother's Day, Puppy. ನನ್ನ ಮಗಳು ಒಬ್ಳೆ ಕರೆಕ್ಟಾಗಿ ಸೆಲೆಬ್ರೇಟ್ ಮಾಡ್ತಿರೋದು. ಅವರಿಬ್ರು ಅವ್ರ ಪಾಡಿಗೆ ಅವ್ರು ತಿನ್ಕೋತಾವ್ರೆ. ಚಾಕ್ಲೇಟ್ ಅಮ್ಮ, ಚಾಕ್ಲೇಟ್. ಹ್ಯಾಪಿ ಮದರ್ಸ್ ಡೇ ಅದಕ್ಕೆ. ಬ್ಲೂಬೆರಿ ಚೆನ್ನಾಗಿದೆ ಅಲ್ಲ ಅದಕ್ಕೆ. ಇರು ಮಗನೆ. ಒಂದು ಸರ್ಪ್ರೈಸ್ ಕೂಡ ಐತೆ ನಿಮಗೆ. ಓ ನಮ್ಮ ಮೋಹಿತಾ ಈಗ ಸರ್ಪ್ರೈಸ್ ಇಟ್ಟಿದ್ದಾಳೆ. ಭಾಷಿನಿ ನೀನು. ಬಂದೆ. ನಮ್ಮ ಮೋಹಿತಾ ಸರ್ಪ್ರೈಸ್ ಇಟ್ಟಿದ್ದಾಳೆ. ಹ್ಯಾಪಿ ಮದರ್ಸ್ ಡೇ. ಹ್ಯಾಪಿ ಮದರ್ಸ್ ಡೇ. ಅಲ್ವಾ? ತಿನ್ನಿಸ್ತೀನಿ ಮಗನೆ. ನೀವಿಲ್ದೆ ನಾವಾ? ಇವ್ನು ನೋಡಿ, ಇವನೇ ಮದರ್ಸ್ ಡೇ ರಿಯಲ್ ಆಗಿ ಸೆಲೆಬ್ರೇಟ್ ಮಾಡ್ತಿರೋದು. ನಿಮ್ಮಿಂದನೇ ನಾವು ಅಮ್ಮಂದ್ರಾಗಿರೋದು. ತಿನ್ನು ಮಗ್ನೆ. Happy Mother's Day, Puppy. ವಾವ್, ಥ್ಯಾಂಕ್ ಯು. ಈ ಡಿಸೈನ್ ಮಾಡ್ಕೊಂಡಿದ್ದು ನಾನೇ. Happy Mother's Day. ಹಿಂಗ್ ತೋರ್ಸ್, ಅಲ್ಲಿ ತೋರ್ಸ್. ನಮ್ಮ ಮೋಹಿತಾ 2 ಡೇಸಿಂದ ತಲೆ ತಿಂದ್ಲು. ಗ್ರೀಟಿಂಗ್ ಕಾರ್ಡ್ ಮಾಡ್ತೀನಿ ನಾನು, ಗ್ರೀಟಿಂಗ್ ಕಾರ್ಡ್ ಮಾಡ್ತೀನಿ ನಾನು ಅಂತ. ಚೆನ್ನಾಗಿದ್ಯಮ್ಮ ಗ್ರೀಟಿಂಗ್ಸು? ಒಳಗಡೆ ಓದು, ಒಳಗಡೆ ಏನು ಬರ್ದಿದ್ದಾಳೆ ಓದು. ಹ್ಯಾಪಿ ಮದರ್ಸ್ ಡೇ ಮೈ ಅಜ್ಜಿ, ಐ ಲವ್ ಯು ಅಜ್ಜಿ. ಹೆಂಗೆ ಎಷ್ಟು ಪ್ರೀತಿ. Happy Mother's Day, Amma. ಥ್ಯಾಂಕ್ ಯು. ಆ ಬೊಕ್ಕೆ ಬರ್ದಿದ್ದು ನಾನೇ ಅದಕ್ಕೆ. ಬುಕ್ಕೆ ನೀನ್ ಬರೆದ್ರು, ಇದು ಮೋಹಿತಾ ಬರ್ದಿದ್ದಾಳೆ. ಸಾಕು, ಅವ್ರು ಏನು ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ. ನನ್ನ ಮಗಳು ಗ್ರೀನ್ ಕಾರ್ಡ್ ಕೊಟ್ಟಿದ್ದಾಳೆ. ನನ್ನ ಮಗ ಕೇಕ್ ತಿನ್ಕೋತಾ ಇದ್ದಾನೆ. ಹ್ಯಾಪಿ ಮದರ್ಸ್ ಡೇ ಮೈ ಡಿಯರ್ ಅಮ್ಮ, ಐ ಲವ್ ಯು ಅಮ್ಮ. ಸಾಕು, ಮಕ್ಕಳಿಂದ ಇಷ್ಟು ಎಕ್ಸ್ಪೆಕ್ಟೇಷನ್ ಮಾಡೋದು. ನನಗೆ ಹ್ಯಾಪಿ ಮದರ್ಸ್ ಡೇ ಪಪ್ಪಿ ಕೊಟ್ಟಿದ್ದಾಳೆ. ಪಪ್ಪಿ ಕೊಟ್ಟಿದ್ದಾಳೆ. ಪಪ್ಪಿ ಅಂತ ಅವಳು ಕರೆಯೋದು, ಅತ್ತೆ ಅಂತ ಕರೆಯಲ್ಲ. ಅತ್ತೆ ಚಿಕ್ಕ ವಯಸ್ಸಲ್ಲಿ ಅವಳು ನನಗೆ ಅಶ್ವಿನಿ ಅಂತ ಹೇಳು ಅಂದಾಗ ಅವಳಿಗೆ ಬಾಯಿ ತಿರುಗ್ತಿರ್ಲಿಲ್ಲ. 1 ವರ್ಷದಲ್ಲಿ ಪಪ್ಪಿ ಪಪ್ಪಿ ಅಂತ ಕರಿತಿದ್ಲು. ಇವಾಗೂ ಅದೇ ತರ ಪಪ್ಪಿ ಅಂತ ಕರಿತಾಳೆ. ಅದಕ್ಕೆ ಹ್ಯಾಪಿ ಮದರ್ಸ್ ಡೇ ಐ ಲವ್ ಯು ಪಪ್ಪಿ ಅಂತ ಹಾಕಿದಾಳೆ. ಎಲ್ಲಾರ್ಗುನು ಅವಳು ಶಾರ್ಟ್ ನೇಮ್ ಅಲ್ಲೇ ಕರೆಯೋದು. ಅವ್ಳು ಚಿಕ್ಕಪ್ಪ. ಚಿಕ್ಕಪ್ಪ ಅಂತ ಹೇಳು ಅಂದ್ರೆ ಅವಳು ಇವಾಗ್ಲೂ ಚಿಕ್ಕಪ್ಪ ಹೇಳಲ್ಲ, ಚಿಪ್ಪು ಅಂತಾನೆ ಹೇಳೋದು. ಅತ್ತೆ ಹೇಳಲ್ಲ, ಪಪ್ಪಿ ಅಂತಾನೆ ಹೇಳೋದು. ಅದು ಅವಳು ಅತ್ತೆ ಚಿಕ್ಕಪ್ಪ ಅದೆಲ್ಲ ಚೆನ್ನಾಗಿ ಕಾಣಿಸಲ್ಲ, ನಮ್ಗೆ ಚೆನ್ನಾಗಿ ಕೇಳಿಸಲ್ಲ. ಅವಳದೇ ಕರೀಲಿ. ಅವ್ರ ಚಿಕ್ಕಮ್ಮನ ಚಿಪ್ಪಿ ಅಂತ ಕರೀತಾಳೆ. ಅವ್ರು ತಿನ್ನಮ್ಮ, ಏನಾಗಲ್ಲ ತಿನ್ನು. ನೋಡಿ ಎಷ್ಟು ಚೆನ್ನಾಗಿ ಮದರ್ಸ್ ಡೇ ಎಂಜಾಯ್ ಮಾಡ್ತಾ ಇದೀವಿ. ಒಂದೊಂದ್ ಕಡೆನೂ ಸೌಂಡ್ ಬರ್ತಿದೆ, ಫುಲ್ಲು ಎಂಜಾಯ್ ಮಾಡ್ತಾ ಇದೀವಿ ಅಲ್ಲ ಅದಕ್ಕೆ. ನಾವು ಅಷ್ಟೇನೆ ಕೇಕ್ ಎಲ್ಲ ಸೆಲೆಬ್ರೇಟ್ ಮಾಡಿ ಮದರ್ಸ್ ಡೇನ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದೀವಿ. ಎಲ್ಲ ತಾಯಂದ್ರಿಗೂ ಕೂಡ ಹ್ಯಾಪಿ ಮದರ್ಸ್ ಡೇ ಅಲ್ವಾ. ನನಗೂ ಹೇಳ್ಕೊಡ್ಬೇಕು ತಾನೇ ಅದಕ್ಕೆ ಹಿಂಗೆಲ್ಲ ಮಾತಾಡೋ ಅಂತ. ನೀವು ಮಾತ್ರ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದೀರಾ. ಫಾದರ್ಸ್ ಡೇಗೆ ನಮ್ಮ ಮಾವನಿಗೂ ಕೇಕ್ ಕಟ್ ಮಾಡಿಸಿ ಇದೇ ರೀತಿ ವಿಡಿಯೋ ಮಾಡಿ ಹಾಕೋಣ, ಅವ್ರಿಗೆ ತುಂಬಾ ಖುಷಿ ಆಗುತ್ತೆ ಅಲ್ವಾ. ಇಷ್ಟು ಎಮೋಷ್ನಲ್ ಆಗ್ಬಿಟ್ರಿ. ನಾನು ನಮ್ಮ ಅಮ್ಮನ ನೆನ್ಸ್ಕೊಂಡು ಸ್ವಲ್ಪ ತಳ್ತೀನಿ. ಅಮ್ಮ ಬಾ ಅಮ್ಮ. ನೀನ್ ನೆಕ್ಸ್ಟ್ ವರ್ಷ ಊರಲ್ಲಿ ಇರ್ತೀಯಲ್ಲ, ನಾನು ನೆಕ್ಸ್ಟ್ ವರ್ಷ ಇರಲ್ಲ. ಸೊ ಅವಾಗ ನೋಡಿ ಇಷ್ಟು ತರಬೇಕು ಕೇಕ್ನ ನಾವು. ಏಕೆ ಹೇಳು, ಖಾಲಿ ಆಗುತ್ತೆ. ಚೆನ್ನಾಗಿತ್ತು ಲೇ. ಇನ್ನ ಬೇಕಾ? ಸಾಕು. ನಾನು ನಮ್ಮಮ್ಮನೇ ಅಂತ ಅಲ್ಲ, ಎಲ್ಲ ಅಮ್ಮಂದ್ರು ನೆನ್ಸ್ಕೊಂಡೆ ಅಳು ಬಂದಿದ್ದು ಅಲ್ವಾ. ತುಂಬಾ ಎಮೋಷ್ನಲ್ ಆಗ್ಬಿಟ್ಟಿದ್ದಾರೆ ನಮ್ಮ ಅದಕ್ಕೆ. ಸೆಲೆಬ್ರೇಟ್ ಮಾಡ್ತಿರೋದು ನೋಡಿ. ಕೇಕ್ ಎಲ್ಲ ತಿಂದು ಗಲೀಜ್ ಮಾಡಿದ್ದವ್ರೆ, ಮತ್ತೆ ಅದನ್ನ ನಾವೇ ಕ್ಲೀನ್ ಮಾಡ್ಬೇಕು. ನೋಡಿ ಇದು ನಮ್ಮ ಮದರ್ಸ್ ಡೇ ಸೆಲೆಬ್ರೇಷನ್ ಇದೇ ಆಗಿರುತ್ತೆ. ಈಗ ಅಲ್ಲಿ ಮತ್ತೆ ಜಾಸ್ತಿ ಮಾಡಿದ್ರು, ಇವಾಗ ಅದನ್ನ ಮತ್ತೆ ಕ್ಲೀನ್ ಮಾಡಬೇಕು. ಈಗ ಮಾವ ತಂದು ಕೊಟ್ಟಿರೋ ಲೇಸ್ ತಿಂದು ಇನ್ನೊಂದಷ್ಟು ಕಸ ಹಾಕ್ತಾರೆ. ಕೇಳ್ತಿದ್ರಲ್ಲ ನನ್ನ, ನಿಮ್ಮ ಚಾನಲಲ್ಲಿ ತೋರ್ಸೋದೇ ಇಲ್ಲ ನಿಮ್ಮ ಮಾವನ ಅಂತ. ನೋಡಿ ಇವರೇ ನಮ್ಮ ಮಾವ. ಇವರೇ ನಮ್ಮ ದೊಡ್ಡ ಸೊಸೆ, ಇವರೇ ನಮ್ಮ ದೊಡ್ಡ ಸೊಸೆ, ತಂಗಿ ಮಗಳು. ನನಗೆ ಇಷ್ಟ ಆಗಿ ನನ್ನ ಸೊಸೆನೇ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನಾನು ತಂದಿದ್ದು ನನ್ನ ಮುದ್ದಿನ ಸೊಸೆ. ನಮ್ಮ ಮೋಹಿತಾ ಅವ್ರ ಅಜ್ಜಿನ ಮರ್ತೋಗ್ಬಿಟ್ಟಿದ್ಲು ಅಂತ ಇನ್ನೊಂದು ಬರ್ಕೊಂಡ್ ಕೂತಿದ್ದಾಳೆ. ಮಂಗಳಮ್ಮ ಬರೀ ಮಂಗಳಜ್ಜಿ ಅಂತ ಬರೀ, ಮಂಗಳ ಅಜ್ಜಿ ಅಂತ ಸ್ಪೆಲ್ಲಿಂಗ್ ಗೊತ್ತಿಲ್ಲ ಇವಳಿಗೆ. MAN. ನನ್ನ ಮಗ ಮದರ್ಸ್ ಡೇ ಸೆಲೆಬ್ರೇಷನ್ನ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾನೆ. ಕಾಫಿ ಮಾಡಿ ನಮ್ಮ ಅತ್ತೆ ಮಾವನಿಗೆ ಅವ್ರಿಗೆ ಸಪ್ರೇಟ್ ಟೀ ಮಾಡಿಕೊಟ್ಟಿದ್ದೀನಿ. ನಾವೆಲ್ಲ ಕಾಫಿ ಕುಡಿಯೋದು. ಮಕ್ಕಳಿಗೆ ಹಾಲೆಲ್ಲ ಕಾಯಿಸ್ಕೊಟ್ಟಿದ್ದೀನಿ.
ನಮ್ಮ ಮೋಹಿತಂದ್ ಮಾತ್ರ ಇನ್ನೂ ಮುಗ್ದಿಲ್ಲ ಅವಳು ಗ್ರೀಟಿಂಗ್ ಕಾರ್ಡ್ ಮಾಡೋದು. ನಮ್ಮ ಅಮ್ಮನ್ ಮರ್ತಿದ್ಲು, ಇವಾಗ ಅವ್ರ ಮಂಗಳಜ್ಜಿಗೆ ಅಂತ ಮತ್ತೆ ಒಂದು ಗ್ರೀಟಿಂಗ್ ಕಾರ್ಡ್ ಮಾಡ್ಕೊಂಡು ಬರಿತಾವಳೆ. ಮಗನೆ ನಾನು ಮೋಹಿತ ಇಬ್ರೇ ಮರ್ತಿದ್ದಿದ್ದು ಇವ್ರ ಮಮ್ಮಿನ. ಹಾ ಇಲ್ಲಿ 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 ತೋರ್ಸು. ವಾವ್, ಇದು ಮಂಗಳಜ್ಜಿಗೆ ಚಿಪ್ಪಿದು ಎತ್ಕೊಬಾ. ಬಂದ ತಕ್ಷಣ ನಮ್ಮ ಸೊಸೆ ಬಿಸಿ ಬಿಸಿ ಟೀ, ಸೂಪರ್ ಟೀ ಮಾಡಿಕೊಟ್ರು. ತುಂಬ ಖುಷಿಯಾಗೋಯ್ತು. ಒಳ್ಳೆ ಸೂಪರ್ ಟೇಸ್ಟ್ ಟೀ. ನಾನು ಬೆಳಿಗ್ಗೆ 4 ಗಂಟೆಗೆ ಹೋಗ್ತೀನಲ್ಲ, ಸಾಯಂಕಾಲ ಬಂದು ಒಟ್ಟಿಗೆ ಕೂತ್ಕೊಂಡು ಟೀ ಕುಡಿದ್ರೆ ಒಂಥರ ಸಮಾಧಾನ. ಮೋಹಿತ ನನಗೂ ಇದೇ ತರ ಹೂವ ಬರಿಬೇಕು ತಾನೆ. ನನ್ನ ಮಗಳು ನಮ್ಗೆ ಅಶ್ವಿನಿಗೆ ಅತ್ತೆಗೆಲ್ಲ ಡಮ್ಮಿ ಮಾಡ್ಬಿಟ್ಟು ಅರ್ಚಿಕಮ್ಮಂದ್ ನೋಡಿ ಸಕ್ಕತ್ತಾಗಿ ಕಾಣಿಸ್ತಿದೆ ಇದು. ಅವ್ರ ಅಜ್ಜಿದ್ ನೋಡಿ, ಅದು ನಮ್ಗೆ ಅರ್ಜೆಂಟಲ್ಲಿ ಮಾಡ್ಕೊಟ್ಲು. ಆಮೇಲೆ ಒಬ್ಬೊಬ್ರದೇ ನೆನ್ಸ್ಕೊಂಡು ಚೆನ್ನಾಗಿದೆ, ಮಾಡ್ತಾ ಚೆನ್ನಾಗಿ ಕಾಣಿಸ್ತಿದೆ. ಅದಕ್ಕೆ ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಗೊತ್ತಾ ಗ್ರೀಟಿಂಗ್. ಎಲ್ಲಾ ಫೋಟೋ ತೆಗಿತಿ ಇರಶ್ವಿನಿ. ಇದಕ್ಕೆ ಹೆಸರು ಬರೆಯೋಣ ಇರು. ನಿಂದೆಲ್ಲಿ ಅಲ್ಲಿದೆ ಮೇಲೆ. ಇದು ಅವ್ರ ಮಂಗಳಜ್ಜಿದು, ಇದು ನಯನದು, ಇದು ಅತ್ತೆದು, ಇದು ಅಶ್ವಿನಿದು. ಆ್ಯಕ್ಚುಲ್ ಆಗಿ ಫಸ್ಟ್ ಮಾಡಿದ್ದು ಅದಕ್ಕೆ ತುಂಬ ಸಿಂಪಲ್ ಆಗಿದೆ. ನೆಕ್ಸ್ಟ್ ಮಾಡಿದ್ದು ಅದಕ್ಕಿಂತ ಸಿಂಪಲ್ ಆಗಿದೆ. ಇದು ನಾನೇ ಮಾಡ್ಕೊಂಡಿದ್ದ ಡಿಸೈನು ಚೆನ್ನಾಗಿದೆ. ಇದು ರೋಸ್ ನಾನು ಮಾಡ್ಕೊಟ್ಟೆ, ಎಲೆಗಳೆಲ್ಲ ಮೋಹಿತ ಹಾಕಿದಾಳೆ. ಇದು ನಯನಾಗಿ ಮಾಡಿದ್ದು, ಅವಳು ಡಾಟ್ ಡಾಟ್ ಇಡ್ತಾ ಇದ್ಲು. ಈ ಎಲೆಗಳೆಲ್ಲ ನಾನು ಬರ್ಕೊಟ್ಟಿದ್ದು, ಇದೆಲ್ಲ ಬರ್ದಿದ್ಲು. ಈ ಎಲೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈ ಎಲೆ ನಾನು ಬರ್ದೆ. ಗ್ರೀನ್ ಹಾಕಿದ್ಲ ಅವಳು, ಈ ಗ್ರೀನ್ ಹಾಕಿದ್ಲು, ಈ ಡಾರ್ಕ್ ಗ್ರೀನ್ ನಾನು ಹಾಕ್ತೆ. ನನ್ನ ಮಗಳು ಗ್ರೀಟಿಂಗ್ಸ್ ಮಾಡಿ ಮದರ್ಸ್ ಡೇಗೆ ವಿಶ್ ಮಾಡಿದ್ದು ತುಂಬಾ ಖುಷಿ ಆಯಿತು. ಮೋಹಿತ ಅಂತಲ್ಲ, ಎಲ್ಲ ಮಕ್ಕಳು, 2 ಮಕ್ಕಳು, 3 ಜನ ಮಕ್ಕಳು ಅಷ್ಟೇನೆ ನಮ್ಮ ಜೊತೆ ಸೇರಿಕೊಂಡು ಕೇಕ್ ಕಟ್ ಮಾಡಿ ನಮಗೂ ತಿನ್ನಿಸಿ ಅವರು ತಿಂದಿದ್ದು ಎಲ್ಲ ಖುಷಿ ಆಯಿತು. ಫಸ್ಟ್ ಟೈಮು ಮದರ್ಸ್ ಡೇ ಸೆಲೆಬ್ರೇಷನ್ ಮಾಡಿರೋದು. ಜೀವನದಲ್ಲಿ 7 ವರ್ಷದಿಂದ ಒಂದಿನೂ ಮದರ್ಸ್ ಡೇ ಸೆಲೆಬ್ರೇಷನ್ ಮಾಡಿರಲಿಲ್ಲ. ಈ ವರ್ಷನೇ ಮದರ್ಸ್ ಡೇ ಸೆಲೆಬ್ರೇಷನ್ ಮಾಡಿದ್ದು, ತುಂಬ ಖುಷಿ ಆಯಿತು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಆಶಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು, ಬಾಯ್ ಬಾಯ್.